ಹಾಯ್ ಹಲೋ ಶುಭೋದಯ ಸ್ನೇಹಿತರೆ. ಶುಭೋದಯ ಶುಭ ದಿನ. ಸೊ ಇವಾಗ ಟೈಮ್ ಬಂದು 4:45 ಆಗಿದೆ. ಇಲ್ಲಿಂದೇನು ನಮ್ಮ ಊರಿಗೆ ಸುಮಾರು 740 ಕಿಲೋಮೀಟ್ರ್ ಹೋಗಬೇಕು. ಸೊ ಏನಂತಂದರೆ ಅರ್ಲಿ ಮಾರ್ನಿಂಗ್ ಚೆಕ್ಔಟ್ ಆಗ್ತೀನಿ, ಇಲ್ಲಾಂತಂದರೆ ನೈಟ್ಗೆ ತಲುಪೋದು ತುಂಬಾ ಕಷ್ಟ. ಸೊ ಬೆಳಿಗ್ಗೆ ಬೇಗ ಹೋಗ್ಕೊಬಿಡ್ಬೋದು ಅಂತ. ಯಾವಾಗಲೂ ಒಂಥರ ನಿದ್ದೆ ಕಣ್ಣಲ್ಲಿ ಏನೂ ಗೊತ್ತಾಗ್ತಿಲ್ಲ, ಬಟ್ ವಿಧಿ ಹೋಗಲೇಬೇಕು. ಐ ಥಿಂಕ್ ಒಂದು ದಿನದಲ್ಲಿ 740 ಕಿಲೋಮೀಟ್ರ್ ಮೇ ಬಿ ಕಷ್ಟ ಆಗ್ಬೋದೇನೋ, ಬಟ್ ನೋಡೋಣ, ಟ್ರೈ ಮಾಡಬೇಕು. ಟ್ರೈ ಮಾಡೋದಲ್ಲ, ಹೋಗಲೇಬೇಕು. ಸೊ ಬೈಕ್ ನೋಡಿದ್ದು BMW ಅಡ್ವೆಂಚರ್ ಅಂತ. ಸೊ ಸಖತ್ತಾಗಿದೆ. ಸೇಮ್ ಟು ಸೇಮ್ ಯಾವ ಥರ ಇದೆ ಅಂತಂದರೆ ಅಪಾಚಿ RR310 ಇದೆಯಲ್ಲ, ಸೇಮ್ ಟು ಸೇಮ್ ಅದೇ ಥರ, ಪವರ್ ಎಲ್ಲ ಸೇಮ್. ಬಟ್ ಮೇಕಿಂಗ್ ಮಾತ್ರ, ಅದು ಇಂಜಿನ್ ಮಾತ್ರ BMW ಹಾಕಿದ್ದಾರೆ ಅಷ್ಟೇ. ಲೆಟ್ಸ್ ಗೋ ಫಾರ್ ಎ ರೈಡ್. ಅಣ್ಣ ಬರ್ಲಣ್ಣ, ಬಾಯ್. ಸೊ ಇದು ಏನಂತಂದರೆ ಕನ್ಯಾಕುಮಾರಿ ಸಿಟಿ ಮಧ್ಯ ಇದಿದೆ. ಸೊ ಇಲ್ಲಿಂದ ಬೀಚ್ಗೆ ಕೇವಲ ಒಂದು 1/2 ಕಿಲೋಮೀಟ್ರ್ ಅಷ್ಟೇ. ಸೊ ವಾಕೇಬಲ್ ಡಿಸ್ಟೆನ್ಸಲ್ಲೇ ನಾನು ರೂಮ್ ಬುಕ್ ಮಾಡಿದ್ದೆ. ಸೊ ಹಾಗಾಗಿ ನನಗೇನು ಅದೇನು ಪ್ರಾಬ್ಲಮ್ಸ್ ಏನು ಅನಿಸಿಲ್ಲ. ಬಟ್ ಏನಂತಂದರೆ ಈ 6 days ರೈಡಲ್ಲಿ ನನಗೆ ಕೆಲವೊಂದು ಪ್ಲೇಸಸ್ಗೆ ನಾನು ಮಿಸ್ ಮಾಡಿಕೊಂಡೆ ಅನಿಸುತ್ತೆ. ಅದು ಯಾವುದಂದರೆ ಮೇಯ್ನ್ಲಿ ಆಗಿ ಈ ನಾಗರ್ಕೋಯಿಲ್ ಅಂತ ಒಂದಿದೆ, ಅದೊಂದು ಫೇಮಸ್ ಪ್ಲೇಸು. ಸೊ ಅಲ್ಲಿಗೊಂದು ಹೋಗಬೇಕಿತ್ತು, ಅದು ಮೇಯ್ನ್ಲಿ ಮಿಸ್ ಮಾಡಿಕೊಂಡೆ. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಕನ್ಯಾಕುಮಾರಿ ಕವರ್ ಮಾಡಿದ್ದೀನಿ. ಅಂದರೆ ಇಲ್ಲಿದ್ದಿದೆ 2 ಡೇಸು. 2 ಡೇಸ್ ಅನ್ನೋದಕ್ಕೆ 1.5 days 2 ನೈಟ್ ಸ್ಟೇ ಆಗಿದೆ ಅಷ್ಟೇ. ಬಟ್ ಪರವಾಗಿಲ್ಲ. ಬಟ್ ಇವಾಗಲೇ ಹೊರಟಿದ್ದು ಒಂದು ಅಡ್ವಾಂಟೇಜ್ ಏನಂತಂದರೆ ಟ್ರಾಫಿಕ್ ತುಂಬ ಕಮ್ಮಿ ಇದೆ, ಆ್ಯಂಡ್ ರೋಡ್ ಅಷ್ಟೇ ಸಖತ್ತಾಗಿದೆ. ನಿಮಗೆ ಎಲ್ಲೂ ಹಂಪ್ಸ್ಗಳು ಸಿಗೋಲ್ಲ. ಕೆಲವೊಂದಷ್ಟು ಕಡೆ ಸ್ಪೀಡ್ ಬ್ರೇಕರ್ ಹಾಕಿರೋದು ಬಿಟ್ಟರೆ, ಅಂದರೆ ಬ್ಯಾರಿಕೇಡ್ ಹಾಕಿರೋದು ಬಿಟ್ಟರೆ ಮಿಕ್ಕಿದ್ದೆಲ್ಲೂ ಸಿಗೋಲ್ಲ. 1 day 740 ಎಲ್ಲ ಆರಾಮಾಗಿ ಕೊಡಿಬೋದು. ಯಾಕಂದ್ರೆ 1000 ಕಿಲೋಮೀಟ್ರ್ 1500 ಕಿಲೋಮೀಟ್ರ್ ಓಡಿಸಿದವ್ರು ಇದ್ದಾರೆ. ಆ ಲೆಕ್ಕ ನೋಡೋಕೆ ಹೋದರೆ ನಮ್ಮದೆಲ್ಲ ಏನೂ ಅಲ್ಲ 740. ಬಟ್ ಫಸ್ಟ್ ಟೈಮು 700 ಎಬೋ 1 day ರೈಡ್ ಮಾಡ್ತಿರೋದು. ಸೊ ಇನ್ನೂ ಮೇ ಬಿ ಒಂದು 2 ಅವರ್ಸಲ್ಲೆಲ್ಲ ನಾನು ಆಲ್ಮೋಸ್ಟ್ ಒಂದು 100 ಕಿಲೋಮೀಟರ್ಸ್ ಎಲ್ಲ ಹೋದರೆ ಸ್ವಲ್ಪ ಒಳ್ಳೆಯದಾಗುತ್ತೆ. ಸೊ ಅದಾದ ನಂತರ ಒಂದು ಬ್ರೇಕ್ಫಾಸ್ಟ್ಗೆ ಹಾಕಿ ಆಮೇಲೆ ಮತ್ತೆ ಹಂಗೆ ಹೋಗ್ತಾ ಇರೋದೆ. 44 ಜಾಯ್ನ್ ಆದೆ. ಹೇಳಿಲ್ಲ, ಆರಾಮ್ ಹೋಗ್ತಾ ಇರ್ಬೋದು. ಸ್ಪೀಡಲ್ಲೇ ಹೋಗ್ಬೋದು. 140 ಎಲ್ಲ. ರೋಡ್ ಚೆನ್ನಾಗಿದೆ, ಟ್ರಾಫಿಕ್ ಇರಲ್ಲ, ರೋಡು ಚೆನ್ನಾಗಿದೆ. ಬೆಳಿಗ್ಗೆ ಆದಮೇಲೆ ಸಿಗ್ತೀನಿ. ಇವಾಗ ಏನು ಕಾಣಲ್ಲ. ಸೇಫ್ ಟೈಮ್ ಮಾಡ್ತಾ ಇರ್ತೀನಿ. ನೀವು ಸೇಫ್ ನಿದ್ದೆ ಮಾಡ್ತಾರೆ. ನಿದ್ದೆ ಮಾಡೋ ಟೈಮ್ ಅಲ್ಲ, ಇಲ್ಲ ಎಷ್ಟೋ ಟೈಮು. ಆದರೂ ನಮ್ಮಂಥ ಹುಡುಗರು ಸ್ಪೀಡ್ ಕಾಣ್ತಾ ಇರ್ತಾರೆ. ಸೊ ಅದನ್ನು ಕಾಣ್ತಾ ಇದ್ದೀನಿ, ಸ್ವಲ್ಪ ಟ್ರೈ ಮಾಡ್ತಾ ಇರ್ತೇನೆ. ಸೊ ಇದೆಲ್ಲ ಏನಪ್ಪ ಅಂತಂದರೆ ಕೋಸ್ಟಲ್ ಏರಿಯಾ ಆದ ಕಾರಣ ನಿಮಗೆ ಸನ್ರೈಸ್ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ಸನ್ರೈಸ್ ಆಯಿತು. ಸಮಯ ಇವಾಗ ಒಂದು 7 ಗಂಟೆ ಆಗ್ತಾ ಬಂತೆ, 6:45 7 ಗಂಟೆ. ಸೊ ಏನಿಲ್ಲ, 3 digit ಮೇಂಟೈನ್ ಮಾಡ್ತಾ ಇದ್ದೆ, ಅದೇ ಒಂದೇ ಸ್ಪೀಡಲ್ಲಿ. ಯಾಕಂದರೆ ಹೈವೇ ಅಂತೂ ಸಖತ್ತಾಗಿದೆ, ನೀವೇ ನೋಡ್ತಿದ್ದೀರಾ. ಅಲ್ಲಿ ಎದುರುಗಡೆ ನೋಡಿ ಸನ್ರೈಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ಗೋಪುರನೇ ಚೆನ್ನಾಗಿ ಕಾಣ್ತಿದೆ, ಐ ಥಿಂಕ್ ಚೆನ್ನಾಗಿ ಕಂಡೇ ಕಾಣುತ್ತೆ. ಸೊ ನನಗಂತೂ ಇಲ್ಲೇನು ಸಖತ್ತಾಗಿ ಕಾಣ್ತಾ ಇದೆ. ಒಂದು ಪಾಸಿಟಿವ್ ವೈಬ್ ಅಂತ ಹೇಳಿ ತಪ್ಪಾಗಲ್ಲ ಇದನ್ನ, ಅಷ್ಟು ಚೆನ್ನಾಗಿದೆ. ಸೊ ಸೂಪರ್.
ಹೋ, ಏನು ಗುರು ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಅಂತ ಮಾತ್ರ ಬೆಂಕಿ ಬೆಂಕಿ ಎದ್ದು ಹೋಗುತ್ತೆ. ಭಯಂಕರ ಸೆಕೆ ಗುರು. ಆಗಸ್ಟೆಲ್ಲ ಹಿಂಗಿದ್ರೆ ಇಲ್ಲೆಲ್ಲ, ಯಾಕಂದರೆ ಇದು ಆಗಸ್ಟ್ ಅಂದರೆ ಇಲ್ಲಿ ಮಳೆಗಾಲ ಅಲ್ಲ ಯೂಶ್ವಲಿ. ನಮ್ಮ ಕಡೆಲಾದರೆ ಆಗಸ್ಟ್ ಎಲ್ಲ ಅಂತಂದರೆ ಮಳೆನೇ ಬರುತ್ತೆ. ಬಟ್ ಇಲ್ಲಿ ಮಳೆಗಾಲ ಸ್ಟಾರ್ಟ್ ಆಗೋದೇ ನವೆಂಬರ್ನಿಂದ ಆದ ಕಾರಣ. ಸೊ ಆಗಸ್ಟ್ ಇಲ್ಲಿ ಬೇಸಿಗೆಗಾಲ. ಸೊ ಯೂಶ್ವಲಿ ಸೆಕೆ ಇರುವಂಥದ್ದೇ. ಬಟ್ ಇಲ್ಲಿಯವರೆಗೆ ಅಂತೂ ಅಭ್ಯಾಸ ಆಗಿ ಹೋಗಿದೆ. ಸಮಯ ಈಗ ಸರಿಯಾಗಿ 11 ಗಂಟೆ ಆಗ್ತಾ ಬಂತು. ಆಲ್ಮೋಸ್ಟ್ 380 ಕಿಲೋಮೀಟರ್ ರೈಡ್ ಮಾಡಿ ಬಂದೆ. ಬೆಳಿಗ್ಗೆ 4:45 ರೈಡ್ ಹೋಗ್ತಿದ್ದು. ಇವಾಗ 11 ಗಂಟೆ ಆಗ್ತಾ ಬಂತು. 380 ಕಿಲೋಮೀಟರ್ ರೈಡ್ ಮಾಡಿದೆ. ಒಂದು 2-3 ಬ್ರೇಕ್ ತಗೊಂಡೆ. ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಮತ್ತೆ ಹೊರಡ್ತಾ ಇದ್ದೀನಿ. ಇನ್ನೂ 360 ಕಿಲೋಮೀಟರ್ ಇದೆ. ಸಂಜೆ 6 ಗಂಟೆ ಆಗ್ಬೋದು ಅಂತ ಗೂಗಲ್ ಅಮ್ಮ ಹೇಳ್ತಾ ಇದೆ. ಅದಕ್ಕಿಂತ ಬೇಗನೆ ಟ್ರೈ ಮಾಡಬೇಕು. ಆಯ್ತೇ ಬರ್ತಿಲ್ಲ ಗುರು, ಸುಸ್ತಾಗೋಗಿದೆ. ಒಂಥರ ಡಲ್ಲು, ವಾಪಸ್ ಬರೋದಲ್ಲ, ಮಾತಾಡಕ್ ಮನಸ್ಸೇ ಬರಲ್ಲ. ಸುಮ್ಮನೆ ಸೈಲೆಂಟಾಗಿ ಹೋಗ್ಬೇಕು ಅನಿಸ್ತಿದೆ. ಎಕ್ಸ್ಲೇಟ್ರ್ ತುಳಿ ಪೆಟ್ರೋಲ್ ಹಾಕು, ಎಕ್ಸ್ಲೇಟ್ರ್ ತುಳಿ ಪೆಟ್ರೋಲ್ ಹಾಕು, ದುಡ್ಡು ಕೊಡು, ಹೋಯ್ತಾ ಇರು, ಎಕ್ಸ್ಲೇಟ್ರ್ ತುಳಿ, ಇಷ್ಟೇ. ಸ್ಕ್ಯಾನಿಂಗ್ ರೈಡಿಂಗಲ್ಲಿ ಅರ್ಧ ದುಡ್ಡು ಎಲ್ಲ ಹೋಗುತ್ತೆ ಅಂತಂದರೆ ಪೆಟ್ರೋಲಿಗೆ ಎತ್ತಿಡಬೇಕು, ಅಷ್ಟು ಖರ್ಚಾಗೋಗುತ್ತೆ. ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಅನಿಸಿದೆ. ಸೊ ಇವಾಗ ಸಿಕ್ಕಿದ್ರು. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಅಂಥವ್ರ ಪ್ರೀತಿ, ವಿಶ್ವಾಸ, ಸಪೋರ್ಟೇ ನಮ್ಮಂಥವ್ರನ್ನ ಬೆಳೆಸೋದು. ನಮ್ಮಂಥವ್ರಿಗೆ ಇನ್ನಷ್ಟು ಇದೇ ಥರ ಕಂಟೆಂಟ್ ಕೊಟ್ಟು ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಈ ಥರ ಪ್ರೀತಿ, ಸಪೋರ್ಟು ಎಲ್ಲ ಸಿಗೋದಿದೆ ಅಲ್ಲ. ನಮ್ಮ ಥರ ಬೈಕ್ ಎತ್ತಕೊಂಡು ಹೋದರೆ ಮಾತ್ರ. ಅದು ಬಿಟ್ಬಿಟ್ಟು ನೀವು ಕಾರಲ್ಲಿ ಹೋಗ್ತೀನಿ, ನಾನು ಬಸ್ಸಲ್ಲಿ ಹೋಗ್ತೀನಿ, ಏರೋಪ್ಲೇನಲ್ಲಿ ಹೋಗ್ತೀನಿ ಅಂತಂದರೆ ಈ ಥರ ಪ್ರೀತಿ ವಿಶ್ವಾಸಗಳು ಸಿಗೋದೇ ಇಲ್ಲ. ಇದನ್ನೇ ಹೇಳೋದು ಬೈಕಿಂಗ್ ಬ್ರದರ್ಹುಡ್ ಅಂತ. ಏನು ಗುರು, ಫ್ಯಾನ್ಸೇ ಆಗೋಗ್ಬಿಟ್ರಲ್ಲೋ ಸ್ಟಾರ್ಟಿಂಗಲ್ಲಿ. ಇಲ್ಲೇನು ಗುರು ಟಿಕೆಟ್ ಇದೆಯಾ? ಏನು ಚೆಕ್ ಪೋಸ್ಟಾ ಇದು? ಕಾರಿಗೆ ಟಿಕೆಟ್ ಹರಿತಾವ್ರೆ, ಬೈಕಿಗೆ ಇಲ್ಲ ಅನಿಸುತ್ತೆ. ಐ ಥಿಂಕ್ ನಾನಿದು ದಿಂಬಮ್ ಘಾಟಿಗೆ ಎಂಟ್ರೆನ್ಸ್ ಕೊಡ್ತಿದ್ದೆ ಅಂತ ಅನಿಸುತ್ತೆ. ಸೊ ನೀವು ನೋಡೋಣ, ಯಾಕಂದರೆ ನಾನು ಈ ಕಡೆ ಬಂದಿಲ್ಲ, ಫಸ್ಟ್ ಟೈಮಲ್ಲ. ಸೊ ಮ್ಯಾಪ್ ನೋಡಿಕೊಂಡು ಕನ್ಫರ್ಮ್ ಮಾಡ್ಕೊಂಬಿಡೋಣ ಸೊ ಎಲ್ಲಿಗೆ ಬಂದೆ ಅಂತ. ಓ, ದಿಂಬಮ್ ಘಾಟ್ ಸೂಪರ್, ಅನ್ಎಕ್ಸ್ಪೆಕ್ಟೆಡ್. 27 ಹೇರ್ ಪಿನ್ ಬೆಂಡಲ್ಲಿ ಇದು 2ನೇ ಹೇರ್ ಪಿನ್ ಬೆಂಡ್. ಇದು ಸೂಪರ್, ಎಕ್ಸ್ಪೆಕ್ಟ್ ಮಾಡೇ ಇತ್ತಿಲ್ಲ ಇಲ್ಲಿ ಬರ್ತೀನಿ ಅಂತ. ಇಲ್ಲಿಗೆ ಒಂದು ಟ್ರಿಪ್ ಹಾಕ್ಬೇಕು ಅಂತ ಪ್ಲಾನ್ ಇತ್ತು. ಇವಾಗ ಆನ್ ದ ವೇ ನಮ್ಮ ರೈಡ್ ಮುಗಿಸಿ ಬರೋದನ್ನೇ ಸಿಕ್ತು. ಸೂಪರ್, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಸೊ ನಮಗೆ ಯಾರಿಗೆಲ್ಲ ಕೊಲ್ಲಿ ಹಿಲ್ಸ್ಗೆ ಹೋಗಕ್ಕೆ ಟೈಮ್ ಇಲ್ಲ, ಅಷ್ಟು ದೂರ ಹೋಗಕ್ಕೆ ಟೈಮ್ ಇಲ್ಲ ಅನ್ನೋರು ಇಲ್ಲಿಗೆ ಬರ್ಬೋದು. ಏನಕ್ಕಂದ್ರೆ ಇಲ್ಲೂ ಇದೆ, ಬಟ್ ಅಲ್ಲಿ 70 ಹೇರ್ ಪಿನ್ ಬೆಂಡ್ಸ್ ಇದೆ, ಇಲ್ಲಿ 27. ಬಟ್ ಅದೇ ಥ್ರಿಲ್ಲಿಂಗ್ ಅದೇ ಇರುತ್ತೆ, ನಿಮಗೆ ಸೇಮ್ ಇರುತ್ತೆ.
ಬಾಯ್ ಬಾಯ್. ಸೊ ಫೈನಲಿ ಕರ್ನಾಟಕ ಎಂಟ್ರಿ ಕೊಟ್ಟೆ. ಬಾಯ್ ಬಾಯ್ ತಮಿಳ್ನಾಡು, ಮಿಸ್ ಯು, ಸಿ ಯು ಸೂನ್, ವೆಲ್ಕಮ್ ಟು ಕರ್ನಾಟಕ. ಸೊ 6 ದಿನಗಳ ಟ್ರಿಪ್ ಅಂತೂ ಮುಗೀತು. ಇವಾಗ ಕರ್ನಾಟಕ ಎಂಟ್ರಿ ಕೊಟ್ಟಾಯ್ತು. NH209 ಇದು. ಈ ರೂಟಲ್ಲಿ ಬಂದು ಒಂದೇ ಒಂದು ಆನೆಗಳು ನೋಡೋಕ್ಕೆ ಸಿಕ್ಕಿಲ್ಲಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೆ. ಸೊ ಯೋಚನೆ ಮಾಡ್ದಂಗೆ ಇಲ್ಲೇ ಗಜಪಡೆಗಳ ದರ್ಶನ ಆದವು. ಒಂದು ಎರಡು ಮೂರು ನಾಲ್ಕು ಗಜಪಡೆಗಳ ದರ್ಶನ. ಸುಮಾರು 5:15 ಆಗ್ತಾ ಬಂತು. ಇನ್ನು ಮಡಿಕೇರಿಗೆ ಇಲ್ಲಿಂದ ಒಂದು 180 ಕಿಲೋಮೀಟರ್ ಇದೆ. ಬರ್ತಾ ಇಲ್ಲಿ ಚಾಮರಾಜನಗರ ಹತ್ರ ಮಳೆ ಸಿಕ್ಬಿಡ್ತು. ದಿಮ್ಮಂ ಘಾಟ್ ಕಳೆದಾಗ ಮಳೆ ಸಿಕ್ತು. ಸುಮಾರು 1 ಅವರ್ ಸುಮ್ಮನೆ ವೇಸ್ಟ್ ಆಗೋಗ್ಬಿಡ್ತು. ಓಡ್ಸೋಕ್ಕೆ ಆಗಿಲ್ಲ, ಸರಿಯಾಗಿ ಹೊಡಿತು ಮಳೆ. ಸೊ ಹಾಗೆ 1 ಅವರ್ ವೇಸ್ಟ್ ಆಗಿಬಿಡ್ತು. ಸೊ ಹಾಗೆ ಇಲ್ಲೊಂದು ಟೀ ಬ್ರೇಕ್ ತಗೊಂಡು ರೈಡ್ ಸ್ಟಾರ್ಟ್ ಮಾಡಿದ್ದೀನಿ. ಹೇಳಕ್ಕಾಗಲ್ಲ, ಮಡಿಕೇರಿ ತಪ್ತಾ ಮತ್ತು ಮಳೆ ಬರ್ಬೋದು. ಯಾಕಂದ್ರೆ ವೆದರ್ ನೋಡ್ರೆ ಹಂಗೆ ಇದೆ, ಮಳೆ ಬರೋ ಥರನೇ ಇದೆ. ಚಿಕ್ಕ ಪುಕ್ಕ ರೈಲು, ನಿಲ್ಲದ ರೈಲು ಯಾಕಿಂಗೆ ಓಡ್ತೈತೋ, ಜೋಗಯ್ಯೋ ಜೋಗಯ್ಯೋ. ಬಾಯ್ ಬಾಯ್, ಟಾಟಾ. ಡ್ರೈವರ್ ಅಲ್ಲಿಂದ ಬೈತವನೆ ನಂಗೆ, ಎಲ್ಲ ಹೋಗ್ತಿದ್ಯಾ ಅಂತ. KSRTC ಹೆಸರು KSRTC, ಕೆಸರು ನಡ್ಸ್ಕೊಂಡು ಹೋಗ್ತಾವನೆ ಗುರು. ನನ್ನ ಗೋಪುರ ಎಲ್ಲ ಹಾಳಾಗುತ್ತೆ ಗುರು. ಮತ್ತೂ ಬೈತಾನೆ ಇವಾಗ ನಂಗೆ, ನುಗ್ಸಿದ್ರೆ ಪಕ್ಕ ಏಟೈನ್ ನಂಗೆ. ಅಯ್ಯೋ ಅಯ್ಯೋ, ಬಾಯ್ ಮಚ. ವೇಳೆಲಿ ಗಾಳಿ ಬೀಸೋ ಸಮಯ. ಸೊ ಆಯಿತು, ನಮ್ಮ ಊರು ತಲುಪ್ತಾ ಬಂದೆ. ಇನ್ನು 2 ಅವರ್ಸಲ್ಲಿ ಮಡಿಕೇರಿ ರೀಚ್ ಆಗ್ತೀನಿ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಕಾರಣ ಏನು ಇಷ್ಟೇ, ಗೋಪ್ರೋ ಶಟ್ ಡೌನ್ ಆಗ್ತಾ ಬಂತು. 5% ಚಾರ್ಜ್ ಇದೆ ಅಷ್ಟೇ. ಸೊ 2 ಬ್ಯಾಟ್ರಿಗಳು ಶಟ್ ಡೌನ್ ಆಗ್ತವೆ. ಒಂದು ಬ್ಯಾಟ್ರಿ ಅಂತ ಆಲ್ರೆಡಿ ಆಯಿತು, ಇನ್ನೊಂದು ಹೋಗ್ತಾ ಇದೆ. 5% ಇದೆ. ಸೊ ಇನ್ನೇನಿಲ್ಲ, ಮಡಿಕೇರಿ ರೀಚ್ ಆಗೋದೊಂದು 2 ಅವರ್ಸ್ ಆಗುತ್ತೆ. ಸೊ ಈ ರೈಡ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ರೈಡಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.